ನೀನು ಊಟ ಕೊಟ್ಟದಕ್ಕೆ ನಿನ್ನನ್ನು ಹೀಗೆ ಬಿಡ್ಲಿಕ್ಕೆ ಆಗುದಿಲ್ಲ. ನಿನ್ನ ಇನ್ನು ಮುಂದೆ ಕುದುರೆ ಕಾಯುವ ಕೆಲಸವೇ ಇಲ್ಲ. ಆಯ್ತಾ? ಇನ್ನು ಆರೋಗ್ಯ ಮುಗೀತಾ? ಒಂದು ಹಾಗೆ ಮಾತಾಡ್ಲಿಕ್ಕೆ ಆಗ್ತದೆ ಎರಡು ಸ್ವಲ್ಪ. ಮತ್ತೆ ಎಂತದ್ದು ನೀನು ಗುಣಗುಣಿ ಹೇಳುದು? ಅಲ್ಲ, ಅದು ದೊಡ್ಡವರಿಗೆ ಅನ್ನ ಕೊಟ್ಟರೆ ನಮ್ಮ ಕೆಲಸ ಹೋಯ್ತಾ ಅಂತ. ಯಾರು ದೊಡ್ಡವರು? ಯಾರು? ನೀವೇ. ಕೆಲಸ ಹೋದ್ ಯಾರು? ನಂದು. ಎಲ್ಲಿ ಹೇಳಿದೆ ನಾನು? ಮತ್ತೆ ಕುದುರೆ ಕಾಯ್ಲಿಕ್ಕಿಲ್ಲ ಅಂತ. ಕುದುರೆ ಕಾಯುವ ಕೆಲಸ ಇಲ್ಲ ಅಂತ ಹೇಳಿದ್ರೆ ಬೇರೆ ಉಂಟು ಅಂತ. ಬೇರೆ ಉಂಟಾ? ಬೇರೆ ಉದ್ಯೋಗ? ಬೇರೆ ಉದ್ಯೋಗ ಯಾವುದು? ನನಗೆ ಅದಾದ್ರೆ ಬಹು ಸುಲಭ ಅಂತ ಇತ್ತು. ಇದು ಅಡುಗೆ ಮಾಡುವ ಉದ್ಯೋಗ. ನೀವು ಕೂಡ ಒಮ್ಮೊಮ್ಮೆ ಹಾಸ್ಯ ಮಾಡ್ತೀರಂತ. ಹಾಸ್ಯ ಅದಕ್ಕೆಲ್ಲ ಹಾಸ್ಯದವರು ಎಂತದ್ದು ಮಾಡಿದ್ರೆ ನಾವೇ ಮಾಡ್ಬೇಕು. ಇದು ಅಡುಗೆ ನನ್ನನ್ನು ನೋಡುವಾಗ ಸ್ವಲ್ಪ ದೂರ ಹೋಗ್ತಾರೆ ಮನುಷ್ಯರೆಲ್ಲ. ಇನ್ನು ನಾನು ಬೇಯಿಸಿದ್ರೆ ಯಾರು ತಿನ್ಲಿಕ್ಕೆ ಕೊಡ್ತೀವಿ? ಈಗ ತಿನ್ನದು ಯಾರು? ನೀವೇ. ಮತ್ತೆ ಇನ್ನೂ ತಿನ್ನುವುದು ನಾನು. ನಿಮಗೆ ಮಾತ್ರ? ನನಗೆ ಮಾತ್ರ ಅಂತಲ್ಲ, ರಾಜ ಪರಿವಾರದವರಿಗೆಲ್ಲ ಬೇಯಿಸುವುದಕ್ಕೆ ಅಡುಗೆ. ಯಾಕೆ? ಪರಮಾಪ್ತ ನೀನೆ ನನಗೆ. ಅಡುಗೆ ಮಾಡುವ ರುಚಿಯಾಗಿ ಮಾಡಿದರೆ ಸಾಲದು. ರಾಜನಿಗೆ ಅಡುಗೆ ಮಾಡುವ ಪರಮಾಪ್ತನಾಗಿರ್ಬೇಕು, ನಂಬಿಕಸ್ಥನಾಗಿರ್ಬೇಕು. ಸತ್ಯ. ನಂಬಿಕಸ್ಥನಲ್ಲದೆ ರುಚಿ ಆಗಿ ಅಡುಗೆ ಮಾಡ್ತಾನೆ ಅಂತ ಅವನಿಗೆ ಕೊಟ್ರೆ ನಾಳೆ ವಿಷ ಸೇರಿಸಿದ್ರೆ ಅವನು ಮತ್ತೆ ಅದು ಅಪಾಯ. ನೀನು ಪರಮಾಪ್ತ, ನಂಬಿಕಸ್ಥ. ಹಾಗಾಗಿ ನೀನೇ ಅಡುಗೆಗಾಗಬೇಕು. ಆದ್ರೆ ಬಟ್ಟೆ ಬದಲಿಸಬೇಕಾಯ್ತು. ಯಾವುದು? ಒಂದು ಶುಚಿಯಾದ ಬಟ್ಟೆ ಹಾಕಬೇಕು ಅಡುಗೆ ಮಾಡುವಾಗ. ಯಾವುದು? ಇದನ್ನು ಬಿಟ್ಟು ಬಿಳಿ ಬಟ್ಟೆ. ಬಿಳಿ ಬಟ್ಟೆಯಿಂದ ಮನೆಗೆ ಹಾಕುದಲ್ಲ ಮತ್ತೆ ಹೀಗೆ ಅಡುಗೆ ಮಾಡುವಾಗ ನಿಮಗೆ ಗೊತ್ತಿಲ್ಲ ರಾಯರೇ, ಒಮ್ಮೆ ಹಾಕುವಾಗ ಬಿಳಿ ಇರ್ತದೆ, ಅಡುಗೆ ಮುಗಿಯುವಾಗ ಕಪ್ಪಾಗಿರ್ತದೆ. ಮತ್ತೆ ಯಾಕೆ ಬಿಳಿ ಬಟ್ಟೆ? ಇದೇ ಆದೀತು. ಇದೇ ಆದೀತು. ಆದ್ರೆ ಶುಚಿಯಾಗಿರಿ. ಆದೀತು. ಇದು ಅಡುಗೆ ಭಟ್ರಿಗೆ ಭಾವುಕ ಭಟ್ರು ಅಂತ ಕರೀಲಿಕ್ಕೆ ಆಗ್ತದೆ. ಇಲ್ಲ, ಭಟ್ರು ಭಾವುಕ ಅಂತ ಬೇಡ, ಅದು ಭಟ್ರಿಗೆ ಭಾವುಕ ಅಂತ ಹೆಸರು ಸರಿಯಾಗ್ತದೆ. ಹೇಗಿರೋದು ನಿಮಗೆ ಹೆಸರು? ಒಂದು ಹೆಸರು ಮೊದಲು ಸಣ್ಣದಾಗಿದೆ, ಈಗ ಸ್ವಲ್ಪ ದೊಡ್ಡದಾಗ್ಲಿಕ್ಕೆ ಆರಂಭ ಮಾಡಿ. ಇನ್ನು ಎಷ್ಟು ದೊಡ್ಡದಾಗ್ತಿ ಯಾರಿಗೂ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟೆ, ಈಗ ಆಧರಿಸಿ ಅಣ್ಣನಾದೆ. ಇನ್ನು ಯಾವಾಗ ಅಯ್ಯನಾಗ್ತಿ ಯಾರಿಗೂ. ಭೂತ ವರ್ತಮಾನ ಭವಿಷ್ಯದ ಸೇರಿಸಿ ಒಂದು ಹೆಸರಿಡುವ. ಪುಟ್ಟಣ್ಣಯ್ಯ. ಅದೆಂತದ್ದು ನೀವು ಇಷ್ಟು ಮಾತಾಡುವಾಗ ಯಾವ್ದಾದ್ರು ಒಂದು ಚಂದದ ಹೆಸರು ಇರ್ತದೆ ಅಂತ ಯೋಚನೆ ಮಾಡಿ. ಇದೇನಾಗಿದೆ? ಪುಟ್ಟಣ್ಣಯ್ಯ ಅಂತ. ಹಾಗಲ್ಲ, ಪುಟ್ಟಣ್ಣಯ್ಯ. ಪುಟ್ಟಣ್ಣಯ್ಯ. ಅಡುಗೆ ಭಟ್ಟ ಪುಟ್ಟಣ್ಣಯ್ಯ.